ಸೆಲ್ಸ್ಗೂ ಕೂಡ ಒಂದು ಲಿಮಿಟಿನ ದಾಟಿ ಕೂಡ ಬದುಕಿ ವಾಲ್ಯೂಮ್ ಜಾಸ್ತಿ ಆದಾಗ ಅದಕ್ಕೆ ಕ್ಯಾನ್ಸರ್ ಕಾರಣಗಳಾಗುತ್ತೆ. ಕ್ಯಾನ್ಸರ್ ಸೆಲ್ಸು ಬೇರೆ ನಾರ್ಮಲ್ ಸೆಲ್ಸನ್ನು ಅಟ್ಯಾಕ್ ಮಾಡಿ ಅಲ್ಲಿ ಕೂಡ ಕ್ಯಾನ್ಸರನ್ನು ಉತ್ಪತ್ತಿ ಮಾಡುವಂಥ ಕೆಲಸಗಳು ಮಾಡುತ್ತೆ. ಕ್ಯಾನ್ಸರ್ ಅನ್ನುವಾಗ ಅದು ವಿಪರೀತವಾಗಿ ಅಂದರೆ ನಮ್ಮ ದೇಹಕ್ಕೆ ವ್ಯತಿರಿಕ್ತವಾಗಿ ಕೆಲಸ ಮಾಡೋದರಿಂದ ಇದನ್ನು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಕ್ಯಾನ್ಸರ್ ಯಾವತ್ತೂ ಒಂದು ಲಿಮಿಟಲ್ಲಿ ಅಂದರೆ ಅದರದ್ದೇ ಆದ ಒಂದು ಏರಿಯಾದಲ್ಲಿದ್ದಾಗ ಆಗ ಅದಕ್ಕೆ ಸರ್ಜರಿ ಮಾಡಿಸಿ ಆಪ್ರೇಟ್ ಮಾಡುವಂಥದ್ದು ತುಂಬ ಸೂಕ್ತವಾಗಿದೆ. ನಾವೇನು ತಿಂತೀವಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ದೇಹದ ಆರೋಗ್ಯ. ನಮಸ್ಕಾರ ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಅನ್ನೋ ಮಾತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಲವು ಜನ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ಕ್ಯಾನ್ಸರ್ ಅನ್ನೋ ಮಾರಕ ರೋಗದಿಂದ ತುಂಬಾ ಜನ ಬಳಲ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕ್ಯಾನ್ಸರ್ ರೋಗ ಅಂದ್ರೆ ಏನು, ಯಾರಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ, ಒಂದ್ ವೇಳೆ ಹೆರಿಡಿಟಿಯಾಗಿ ಕೂಡ ಈ ಕಾಯಿಲೆ ಕಾಣಿಸ್ಕೊಳ್ಳುತ್ತಾ, ಇದರ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಶ್ರೀರಂಗ ಆಯುರ್ವೇದದಲ್ಲಿ ಕ್ಯಾನ್ಸರ್ ರೋಗಕ್ಕೆ ಯಾವೆಲ್ಲ ರೀತಿ ಟ್ರೀಟ್ಮೆಂಟ್ ಪ್ರೋಸೆಸ್ ಇರುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡಲು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ದಯಾನಂದ್ ಹಾರ್ಡಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಡಾಕ್ಟರ್, ಈ ಕ್ಯಾನ್ಸರ್ ಅನ್ನುವಂಥದ್ದು ಒಂದ್ ರೀತಿ ಮಾರಕ ಕಾಯಿಲೆ ಅಂತಾನೆ ಹೇಳ್ಬೋದು. ಇದು ಬಂದ್ರೆ ಕಂಪ್ಲೀಟ್ ಆಗಿ ಇದ್ದೇ ಇರುತ್ತೆ, ಹೋಗೋದೇ ಇಲ್ಲ ಅನ್ನುವಂತಹ ಮಾತು ಕೂಡ ನಾವು ಕೇಳ್ತಾ ಇರ್ತೀವಿ. ಸೊ ಈ ಕ್ಯಾನ್ಸರ್ ಬಗ್ಗೆ ನೀವು ವಿವರವಾಗಿ ಹೇಳೋದಾದ್ರೆ? ಕ್ಯಾನ್ಸರ್ ಬಂದ ತಕ್ಷಣ ಫಸ್ಟ್ ಕೇಳೋದೆಲ್ಲರೂ ಕ್ಯಾನ್ಸರ್ ನನಗೆ ಯಾಕೆ ಬಂತು, ಕ್ಯಾನ್ಸರ್ ಬಂದಿದೆ ಎಷ್ಟು ಟೈಮ್ ಇದೆ ಅಂತ. ಈಗ ನನಗೆ ಯಾಕೆ ಬಂತು ಅನ್ನೋದನ್ನ ಎಕ್ಸಾಂಪಲ್ ಕೊಡಬೇಕಂದ್ರೆ, ಈಗ ನಾವೊಂದು ಕಾರನ್ನು ಓಡಿಸ್ತಾ ಇದ್ದರೆ ಆಕ್ಸಿಡೆಂಟ್ ಆಗ್ಲಿಕ್ಕೆ ಹಲವಾರು ಕಾರಣಗಳಿರುತ್ತೆ. ಒಂದು ಬ್ರೇಕ್ ಫೇಲ್ ಆಗ್ಬೋದು, ಒಂದು ಸ್ಪೀಡ್ ಲಿಮಿಟ್ ಜಾಸ್ತಿ ಇರ್ಬೋದು, ಅಥವಾ ಡ್ರೈವರ್ ಫಾಲ್ಟ್ ಇರ್ಬೋದು. ಇದೆಲ್ಲ ಕರೆಕ್ಟ್ ಇದ್ದರೂ ಕೂಡ ರೋಡ್ ಸರಿ ಇಲ್ಲದೆ ಇರ್ಬೋದು, ಅಥವಾ ಬೇರೆಯವ್ರು ಬಂದು ನಮಗೆ ಆಕ್ಸಿಡೆಂಟ್ ಮಾಡ್ಬೋದು. ಇದನ್ನು ನಾವು ಕಂಪೇರ್ ಮಾಡೋದಾದರೆ ದೇಹದಲ್ಲಿ, ನಮ್ಮ ದೇಹದಲ್ಲಿ ಒಂದಿಷ್ಟು ಸೆಲ್ಸ್ ಪ್ರೊಡಕ್ಷನ್ನು ಎಷ್ಟು ದಿವಸಕ್ಕೆ ಹುಟ್ಟಬೇಕು, ಎಷ್ಟು ದಿವಸ ಆದಮೇಲೆ ಸಾಯಬೇಕು ಅಂತ ಇರುತ್ತೆ. ಅದು ನ್ಯಾಚುರಲ್ ಲಾ ಇರುತ್ತೆ ಬಾಡಿಲಿ. ಇದರಲ್ಲಿ ನಮಗೆ ವ್ಯತ್ಯಾಸಗಳು ಬಂದಾಗ, ಈಗ ಫಾರ್ ಎಕ್ಸಾಂಪಲ್ ನಮಗೆ ಕೆಂಪು ರಕ್ತ ಕಣಗಳು ಅಂದರೆ ಬ್ಲಡ್ಡಲ್ಲಿರುವಂಥದ್ದು 120 ಡೇಸ್ ಆದಮೇಲೆ ಸಾಯಬೇಕು, ಹೊಸದು ಬರಬೇಕು ಅಂತಿದೆ. ಅದು ಸಾಯೋದಿಲ್ಲ, ಕಂಟಿನ್ಯೂ ಆಗ್ತಾ ಇದೆ. ಅದೇ ರೀತಿ ಬೇರೆ ಬೇರೆ ಸೆಲ್ಸ್ಗೂ ಕೂಡ ಒಂದು ಲಿಮಿಟಿನ ದಾಟಿ ಕೂಡ ಬದುಕಿ ವಾಲ್ಯೂಮ್ ಜಾಸ್ತಿ ಆದಾಗ ಅದಕ್ಕೆ ಕ್ಯಾನ್ಸರ್ ಕಾರಣಗಳಾಗುತ್ತೆ. ಇದು ಒಂದು ರೀತಿಯಲ್ಲಿ, ಅದು ಗೆಡ್ಡೆ ಆಗುತ್ತಲ್ಲ ಆ ಟೈಪಲ್ಲಿ. ಇನ್ನೊಂದು ರೀತಿಯಲ್ಲಿ ನೋಡುವಾಗ ಕ್ಯಾನ್ಸರ್ ಸೆಲ್ಸು ಬೇರೆ ನಾರ್ಮಲ್ ಸೆಲ್ಸನ್ನು ಅಟ್ಯಾಕ್ ಮಾಡಿ ಅಲ್ಲಿ ಕೂಡ ಕ್ಯಾನ್ಸರನ್ನು ಉತ್ಪತ್ತಿ ಮಾಡುವಂಥ ಕೆಲಸಗಳನ್ನ ಮಾಡುತ್ತೆ. ಇದು ನಮಗೆ ಆ್ಯಕ್ಚುಯಲ್ ಕ್ಯಾನ್ಸರ್ ಅನ್ನೋದು ಫಸ್ಟ್ ಒನ್ನು ನಮಗೆ ಟ್ಯೂಮರ್ ಅಂತ ಹೇಳ್ತೇವೆ, ಅಥವಾ ಗೆಡ್ಡೆಗಳಂತ ಹೇಳಿದ್ರು. ಸೊ ಇದನ್ನು ಬಂದಾಗ ಏನಾಗುತ್ತೆ, ನಾರ್ಮಲ್ ಡಿಸೀಸ್ಗಿಂತ ಸ್ವಲ್ಪ ವ್ಯತ್ಯಾಸವಾಗಿರುತ್ತೆ. ಏನು ವ್ಯತ್ಯಾಸ ಅಂತಂದರೆ, ಫಾರ್ ಎಕ್ಸಾಂಪಲ್ ನಮಗೀಗ ಲಂಗ್ಸಲ್ಲಿ ಕ್ಯಾನ್ಸರ್ ಆಗಿದೆ ಅಂದ್ಕೊಳ್ಳುವ, ಅದೇ ವ್ಯಕ್ತಿಗೆ ಲಂಗ್ಸಲ್ಲಿ TB ಆದರೆ ಡಿಫ್ರೆಂಟ್ ಆಗಿರುತ್ತೆ, ಲಂಗ್ಸಲ್ಲಿ ಇನ್ಫೆಕ್ಷನ್ ಆದರೆ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ, ಸೆಲ್ಸ್ ನಾರ್ಮಲ್ ಇರುತ್ತೆ. ಬಟ್ ಕ್ಯಾನ್ಸರ್ ಅನ್ನುವಾಗ ಅದು ವಿಪರೀತವಾಗಿ ಅಂದರೆ ನಮ್ಮ ದೇಹಕ್ಕೆ ವ್ಯತಿರಿಕ್ತವಾಗಿ ಕೆಲಸ ಮಾಡೋದರಿಂದ ಇದನ್ನು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಕ್ಯಾನ್ಸರ್ ಬಂದ ತಕ್ಷಣ ನಮಗೆಲ್ಲರೂ ಕೇಳೋದು, ಇದಕ್ಕೆ ಸರ್ಜರಿನ, ಆಯುರ್ವೇದ ಇದೆಯಾ, ಅಲೋಪತಿ ಇದೆಯಾ, ಈ ಥರದ್ದಲ್ಲಿ ಕ್ವಶನ್ಸ್ ಇದ್ದೇ ಇರುತ್ತೆ, ಗೊಂದಲಗಳು ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ಕ್ಯಾನ್ಸರ್ ಯಾವತ್ತೂ ಒಂದು ಲಿಮಿಟಲ್ಲಿ ಅಂದರೆ ಅದರದ್ದೇ ಆದ ಒಂದು ಏರಿಯಾದಲ್ಲಿದ್ದಾಗ ಆಗ ಅದಕ್ಕೆ ಸರ್ಜರಿ ಮಾಡಿಸಿ ಆಪ್ರೇಟ್ ಮಾಡುವಂಥದ್ದು ತುಂಬ ಸೂಕ್ತವಾಗಿರುತ್ತೆ. ಯಾಕೆಂದರೆ ಒಂದು ವೆಜಿಟೇಬಲ್ಸ್ ತಂದಿರ್ತೀರಿ, ಅಥವಾ ಒಂದು ಫಾರ್ ಎಕ್ಸಾಂಪಲ್ ಅಂದರೆ ಟೊಮೆಟೊ ಇಟ್ಕೊಂಡಿರ್ತೀರಿ ಅಂದ್ಕೊಳ್ಳುವ, ಆ ಟೊಮೆಟೊದಲ್ಲಿ ಒಂದು ಕೊಳ್ತೋಗಿ ಹಂಗೆ ಬಿಟ್ಕೊಂಡ್ರೆ ಅದರ ರಸ ಬಂದು ಮತ್ತೊಂದರ ಮೇಲೆ ಬಿದ್ದರೆ ಮತ್ತೆ ಇದ್ದಿದ್ದು ಟೊಮೆಟೊಗಳು ಕೊಳ್ತಾ ಹೋಗುತ್ತೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಆ ಕೊಳ್ತಿರೋ ಟೊಮೆಟೊವನ್ನು ತೆಗೆದು ಹಾಕ್ಬಿಟ್ರೆ ಇಟ್ಸ್ ಲೈಕ್ ಸರ್ಜರಿ. ಆ ಪಾರ್ಟನ್ನು ಮಾತ್ರ ಸರ್ಜರಿ ಮಾಡಿ ತೆಗೆದು ಹಾಕಿದ್ರೆ ಮಿಕ್ಕಿದ್ದನ್ನು ನಮಗೆ ಕ್ಯೂರ್ ಮಾಡಲಿಕ್ಕೆ ಅಥವಾ ಬರ್ದಂಗಿರಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆ ಆಗುತ್ತೆ. ಇದರಲ್ಲಿ ನಮ್ಮ ಆಯುರ್ವೇದದಲ್ಲಿ ಇಂಟೆನ್ಷನ್ ನೋಡ್ತಾ ಹೋದರೆ ಏನಾಗುತ್ತೆ ಅಂದರೆ, ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ನ ಡಿಫ್ರೆಂಟ್ ಸೆಕ್ಟರ್ನ ನಾವು ನೋಡ್ತೇವೆ. ಫಸ್ಟಲ್ಲಿ ನಾವೇನು ಮಾಡ್ತೇವೆ, ಈಗ ನಮಗೆ ಕ್ಯಾನ್ಸರ್ ಬರ್ತಾ ಇದೆ, ಫ್ಯಾಮಿಲಿ ಹೆರಿಡಿಟ್ರಿ ಇದೆ, ಹಿಸ್ಟ್ರಿ ಇದೆ, ಇದರಲ್ಲಿ ಏನು ಮಾಡಬೇಕು ನಾವು ಅಂತ ನೋಡುವಾಗ ಆಯುರ್ವೇದದಲ್ಲಿ ಪಂಚಕರ್ಮ ಅಂತ ಚಿಕಿತ್ಸೆ ಇದೆ. ಈ ಪಂಚಕರ್ಮ ಚಿಕಿತ್ಸೆ ಏನು ಮಾಡ್ತಾ ಇದೆ ದೇಹದಲ್ಲಿ ಅಂತಂದರೆ, ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡುತ್ತೆ. ಆ ಎನ್ವಿರಾನ್ಮೆಂಟು ಪಾಸಿಟಿವ್ ಎನ್ವಿರಾನ್ಮೆಂಟ್ ಆಗಿರುತ್ತೆ. ನೆಗೆಟಿವ್ ಎನ್ವಿರಾನ್ಮೆಂಟ್ ಇದ್ದಾಗ ನಮಗೆ ಡಿಸೀಸ್ ಬರಲಿಕ್ಕೆ ಹೆಂಗೆ ಪಾಸಿಬಿಲಿಟಿ ಇರುತ್ತೋ ಅದೇ ಥರ ಪಾಸಿಟಿವ್ ಎನ್ವಿರಾನ್ಮೆಂಟ್ ಇದ್ದಾಗ ಅದನ್ನು ನಲಿಫೈ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದಕ್ಕೆ ಎಕ್ಸಾಂಪಲ್ ನೋಡ್ರೆ, ಮಳೆಗಾಲದಲ್ಲಿ ನಿಮಗೆ ಎಲ್ಲ ಕಡೆಯೂ ಹಸಿರು ಕಾಣುತ್ತೆ, ಯಾಕಂದರೆ ಗಿಡಗಳು ನ್ಯಾಚುರಲಾಗಿ ಬೆಳೀತಾ ಇರುತ್ತೆ. ಬಟ್
ಬೇಸಿಗೆಲಿ ನೀವು ಅದೇ ಥರ ನೀರು ಕೊಟ್ಟಾಗ ಬೆಳೆಯೋದಿಲ್ಲ. ಅಂದರೆ ಬರೀ ನೀರು ಕೊಟ್ಟು ಗೊಬ್ಬರ ಕೊಟ್ಟ ತಕ್ಷಣ ಬೆಳೆಯೋದಿಲ್ಲ, ಅದಕ್ಕೊಂದು ಎನ್ವಿರಾನ್ಮೆಂಟ್ ಅಂತ ಆಗಬೇಕು. ಈ ಎನ್ವಿರಾನ್ಮೆಂಟ್ ನಮಗೆ ಕ್ರಿಯೇಟ್ ಆಗಲಿಕ್ಕೆ ಬಾಡಿಲಿ ಹಲವಾರು ಕಾರಣಗಳಿರುತ್ತೆ. ಒಂದು ಹೆರಿಡಿಟರಿ ಫ್ಯಾಕ್ಟರ್ ಇರುತ್ತೆ, ಇನ್ನೊಂದು ನಮ್ಮ ಜೀವನ ಶೈಲಿ. ನಮ್ಮ ಜೀವನ ಶೈಲಿ ಅನ್ನೋದರಲ್ಲಿ ನಮ್ಮ ಆಹಾರ, ನಮ್ಮ ಆ್ಯಕ್ಟಿವಿಟೀಸು, ನಮ್ಮ ಚಿಂತನೆಗಳು ಅಥವಾ ನಮ್ಮ ವರ್ತನೆಗಳು, ಈ ಮೂರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮಲ್ಲಿ ಆಹಾರ ಅಂತ ಬಂದ ತಕ್ಷಣ ಈಗ ನಾವು ಮ್ಯಾಕ್ಸಿಮಮ್ ಉಪಯೋಗಿಸ್ತಾ ಇರೋದು ಹೈಬ್ರಿಡ್ ಇರುವಂಥದ್ದು ಅಥವಾ GM ಮಾಡಿಫೈಡು ಅಥವಾ ಫಾಸ್ಟ್ ಗ್ರೋಯಿಂಗ್ ಇರುವಂಥದ್ದು. ಈ ಹೈಬ್ರಿಡ್ ಅಂತ ಕಾನ್ಸೆಪ್ಟ್ ಬಂದಾಗ ಏನಾಗುತ್ತೆ ಅಂದರೆ, ಒಂದು ಬೀಜವನ್ನು ಬಿತ್ತಿದ್ರೆ ನಮಗೆ ಹಲವಾರು ಬೀಜವನ್ನು ಕೊಡುವಂಥ ಕಾನ್ಸೆಪ್ಟ್ ಇರುತ್ತೆ. ಯಾಕೆಂದರೆ ವಾಲ್ಯೂಮ್ ಜಾಸ್ತಿ ಆಗಬೇಕು ಅಂತೇಳಿ, ಬಲ್ಕ್ ಬೇಕು ಅಂತ. ಈಗ ನಾವು ಅದನ್ನು ತಿಂದಾಗ ಅದು ನಮ್ಮ ದೇಹದಲ್ಲಿ ಕೂಡ ಅದೇ ಥರದ್ದನ್ನೇ ಉತ್ಪತ್ತಿ ಮಾಡುತ್ತೆ. ಅದೇ ರೀತಿ ನಮಗೆ ಈಗ ಸೀಡ್ಲೆಸ್ ಬರ್ತಾ ಇದೆ. ಅದಕ್ಕೊಂದು ನಮ್ಮ ಗುರುಗಳು ಹೇಳ್ತಾ ಇದ್ರು, ಸೀಡ್ಲೆಸ್ ಅಂದರೆ ವೆನ್ ವಿ ಈಟ್ ಸೀಡ್ಲೆಸ್ ವಿ ಗೋ ಸೀಡ್ಲೆಸ್ ಅಂತ. ಅಂದರೆ ಮಕ್ಕಳು ಹುಟ್ಟಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾಗಿ ನಮಗೆ ಈಗ IVF ಸೆಂಟರ್ಸ್ ಎಷ್ಟು ಆಗ್ತಾ ಇದೆ, ಹಲವಾರು ರೀಸನ್ಸ್ ಇದೆ. ಸೊ ಈ ರೀತಿ ನಾವು ನೋಡುವಾಗ ನಾವು ಏನು ತಿಂತೀವಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ದೇಹದ ಆರೋಗ್ಯನೂ ಕೂಡ. ಸೊ ಆ ಥರ ಫುಡ್ಗಳು ತಿಂದಾಗ ನಮಗೆ ವೇರಿಯೇಷನ್ ಬಂದೇ ಬರುತ್ತೆ. ಇನ್ನೊಂದು ರೀತಿಯಲ್ಲಿ ನೋಡುವಾಗ ಆಹಾರದ ಜೊತೆಗೆ ನಾವು ಪ್ರೋಸೆಸ್ ಮಾಡುವಾಗ ಏನಾಗುತ್ತೆ, ಒಂದು ಸಲಿಗೆ ಒಂದು ಮೀಲ್ ಅಂತ ಮಾಡೋದಿಲ್ಲ, ಒಂದು ಸ್ವಲ್ಪ ತಿನ್ಕೋತೀವಿ, ಅದ್ರ ಜೊತೆ ಇನ್ನೇನೋ ಮಿಕ್ಸ್ ಮಾಡ್ತೀವಿ, ಟೇಸ್ಟ್ ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ ಅಂತ. ಈ ಆಹಾರ ಅನ್ನೋ ಕಾನ್ಸೆಪ್ಟ್ ನಮಗೆ ಒಂದು ದೇಹಕ್ಕೆ ಎನರ್ಜಿ ಅನ್ನೋದನ್ನು ಬಿಟ್ಬಿಟ್ಟು ಇಟ್ಸ್ ಲೈಕ್ ಪ್ಲೆಷರು, ಹ್ಯಾಪಿನೆಸ್ಸು, ಅಥವಾ ಅದು ಟೇಸ್ಟ್ ತುಂಬ ಚೆನ್ನಾಗಿದೆ, ಆ ಟೇಸ್ಟ್ ಬರುವಾಗ ಏನಾಗುತ್ತೆ ಅನ್ನೋದನ್ನು ನಾವು ಮರೆತು ಹೋಗ್ತಾ ಇದ್ದೀವಿ. ಇದು ಅಂಶಗಳು ನಮ್ಮ ಬಾಡಿಗೆ ಹೋದಾಗ ಕೆಲವೊಂದು ಡೈಜೆಸ್ಟ್ ಆಗುತ್ತೆ, ಕೆಲವೊಂದು ಡೈಜೆಸ್ಟ್ ಆಗೋದಿಲ್ಲ, ಅದು ಹಾಗೆ ಉಳ್ಕೊಳ್ಳುತ್ತೆ. ಇದು ಹಲವಾರು ಕಾಯಿಲೆಗಳನ್ನು ಮಾಡುತ್ತೆ. ಅದರಲ್ಲಿ ಒನ್ ಆಫ್ ದಟ್ ಈಸ್ ಕ್ಯಾನ್ಸರ್ ಆಲ್ಸೋ. ಈ ಊಟ ಮಾಡೋದ್ರಲ್ಲಿ ಪ್ರೋಸೆಸ್ಸಲ್ಲಿ ನಾವು ನೋಡುವಾಗ, ಊಟ ಮಾಡುವಾಗ ಈಗ ನಾರ್ಮಲಾಗಿ ಏನಾಗಿದೆ ಅಂತಂದರೆ, ಎಲ್ಲ ಊಟ ಆದಮೇಲೆ ಸ್ಪೆಷಲ್ ಊಟ ಅಂದರೆ ನಮಗೆ ಐಸ್ ಕ್ರೀಮ್ ಬೇಕು ಅಂತ. ನಾವು ಆ್ಯಕ್ಚುಲಿ ಊಟ ಮಾಡಿದಾಗ ದೇಹದಲ್ಲಿ ನಮಗೆ ಬಾಡಿಲಿ ಹೀಟ್ ಕ್ರಿಯೇಟ್ ಆಗಿ ಅಥವಾ ಗ್ಯಾಸ್ಟ್ರಿಕ್ ಜ್ಯೂಸಸ್ ಬಂದು ಅದು ಅದನ್ನು ಡೈಜೆಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡಬೇಕು. ನಾವು ಕೋಲ್ಡ್ ಐಟಮ್ಸ್ ತಿಂದಾಗ ಏನಾಗುತ್ತೆ, ಅಲ್ಲಿರುವಂಥ ಸೆಕ್ರೀಷನ್ ಆಗುವಂಥ ಚಾನೆಲ್ಸನ್ನು ಕ್ಲೋಸ್ ಮಾಡುತ್ತೆ. ಅದು ಯೂಶಲಿ ಚಳಿಗಾಲ ಬಂದರೆ ಏನಾಗುತ್ತೆ, ನಾವೆಲ್ಲ ಕ್ಲೋಸ್ ಮಾಡ್ಕೋತೀವಿ ಅಥವಾ ಎಕ್ಸ್ಟ್ರಾ ಬಟ್ಟೆಗಳನ್ನ ಹಾಕ್ಕೋತೀವಿ, ಮುಚ್ಕೋತೀವಿ, ಅದು ಬೆಚ್ಚಗಿರಬೇಕು ಅಂತ. ಸೊ ಈ ರೀತಿ ಜ್ಯೂಸಸ್ ಬರೋದನ್ನು ನಾವು ತಡೆದಾಗ ಏನಾಗುತ್ತೆ, ಅಲ್ಲಿ ಫುಡ್ ಡೈಜೆಸ್ಟ್ ಆಗೋದಿಲ್ಲ, ತುಂಬ ಹೊತ್ತು ನಿಲ್ಲುತ್ತೆ, ಗ್ಯಾಸ್ ಪ್ರಾಬ್ಲಮ್ಸ್ ಆಗುತ್ತೆ, ಅಥವಾ ಟೈಮಿಗೆ ಸರಿಯಾಗಿ ಊಟ ಮಾಡೋದಿಲ್ಲ ಈ ಲೈಫ್ ಸ್ಟೈಲಲ್ಲಿ, ಆಗ ಅಸಿಡಿಟಿ ಜಾಸ್ತಿ ಆಗ್ಬೋದು. ಈ ಥರದಿಂದನೂ ಹಲವಾರು ಪ್ರಾಬ್ಲಮ್ಗಳು ನಮಗೆ ಬರ್ತಾ ಹೋಗುತ್ತೆ. ಈ ಫುಡ್ಡಲ್ಲಿ ಪ್ರಿಪ್ರೇಷನ್ ಮೆಥಡ್ ನೋಡಿದ್ರೆ ನಮಗೀಗ ಟೆಫ್ಲಾನ್ ಕೋಟಿಂಗ್ ಬರ್ತಾ ಇದೆ, ಫೈಬರ್ಸ್ ಉಪಯೋಗಿಸ್ತಾ ಇದ್ದೀವಿ, PVCಗಳು ಉಪಯೋಗಿಸ್ತಾ ಇದ್ದೀವಿ, ಪ್ಲಾಸ್ಟಿಕ್ ಗ್ಲಾಸಲ್ಲಿ ಹಾಟ್ ಕಾಫಿ ಅಥವಾ ಮಿಲ್ಕನ್ನು ಕುಡಿತಾ ಇದ್ದೀವಿ, ಕ್ಯಾರಿ ಮಾಡ್ತಾ ಇದ್ದೀವಿ. ಸೊ ಇದು ಪಾಲಿಮರ್ ಕೂಡ ಅದಕ್ಕೆ ಬರುತ್ತೆ. ಇದರಿಂದನೂ ಕೂಡ ನಮಗೆ ಕ್ಯಾನ್ಸರ್ ಬರುತ್ತೆ. ಇಷ್ಟೆಲ್ಲ ಕಾರಣಗಳನ್ನು ಮಿನಿಮಮಲ್ಲಿ ಹೇಳ್ತಾ ಇದ್ದೀನಿ, ಬಟ್ ಮ್ಯಾಕ್ಸಿಮಮ್ ನಮ್ಮಲ್ಲಿ ಹಲವಾರು ಕಾರಣಗಳನ್ನು ನಾವು ಅದರಲ್ಲಿ ಐಡೆಂಟಿಫೈ ಮಾಡಲಿಕ್ಕಾಗುತ್ತೆ. ಅದೇ ರೀತಿ ನಮ್ಮಲ್ಲಿ ಆ್ಯಕ್ಟಿವಿಟಿ ನೋಡುವಾಗ ಸಾಧಾರಣ ಎಲ್ಲರೂ ರಾತ್ರಿ ಲೇಟಾಗಿ ಮಲಗೋದು, ಬೆಳಗ್ಗೆ ಲೇಟಾಗಿ ಹೇಳೋದು. ನಮ್ಮ ದಿನಚರಿ ಹೇಗಿರಬೇಕು ಅಂತಂದರೆ, ದಿನದ ಲೆಕ್ಕದಲ್ಲಿ ಬೆಳಗ್ಗೆ ಇದ್ದಾಗ ಬೆಳಗ್ಗೆ, ರಾತ್ರಿ ಇದ್ದಾಗ ರಾತ್ರಿ, ಅಂದರೆ ಡೇಯಲ್ಲಿ ಆ್ಯಕ್ಟಿವ್ ಆಗಿರಬೇಕು, ನೈಟು ಪ್ಯಾಸಿವ್ ಆಗಿರಬೇಕು. ಮ್ಯಾಕ್ಸಿಮಮ್ ಅಂದರೆ ಒಂದು 10 ಒಳಗಡೆ ಮಲ್ಕೋಬೇಕು. ನಮಗೀಗ ಸಿಟಿಗಳಲ್ಲಿ ದಿನ ಸ್ಟಾರ್ಟ್ ಆಗೋದೇ ಅಲ್ಲಿಂದ. ಈ ರಾತ್ರಿ ಜಾಸ್ತಿ ಎದ್ದಿರೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಬಾಡಿಲಿ ಎಕ್ಸಸ್ ಹೀಟ್ ಕ್ರಿಯೇಟ್ ಆಗುತ್ತೆ. ಬೆಳಗ್ಗೆ ಸೂರ್ಯೋದಯಕ್ಕಿಂತ ನಂತರ ಮಲಗಿದಾಗ ಏನಾಗುತ್ತೆ, ನಮ್ಮಲ್ಲಿ ನ್ಯಾಚುರಲ್ ಇಮ್ಯುನಿಟಿ ಡೆವಲಪ್ ಆಗ್ತಾ ಇರುತ್ತೆ. ಈ ಇಮ್ಯುನಿಟಿ ಅನ್ನೋದು ನಮಗೆ ಕೋವಿಡ್ ಬಂದಮೇಲೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಾಗಿದೆ, ಬೇಕು ಅಂತ. ಅದೇನು ಇಮಿಡಿಯೇಟಾಗಿ ತೋರ್ಲಿಕ್ಕೆ ಬರೋದಿಲ್ಲ, ಅದಕ್ಕೆ ಹಲವಾರು ದಿನಗಳು ಪರಿಶ್ರಮ ಬೇಕು. ಬಾಡಿನ ಅಚ್ಚುಕಟ್ಟಾಗಿ ಇಟ್ಕೊಂಡಾಗ ನಿಮಗೆ ಅದು ಸೆಕೆಂಡ್ರಿ ಬೆನಿಫಿಟ್ ಆಗಿ ಇಮ್ಯುನಿಟಿ ಬರುವಂಥದ್ದು. ಈ ಬೆಳಗ್ಗೆ ಹೊತ್ತು ನೀವು ಲೇಟಾಗಿ ಹೇಳೋದ್ರಿಂದ ಏನಾಗುತ್ತೆ ಅಂದರೆ, ಆ ನ್ಯಾಚುರಲ್ ಇಮ್ಯುನಿಟಿ ಬಾಡಿಗೆ ಬರೋದಿಲ್ಲ. ನ್ಯಾಚುರಲ್ ಇಮ್ಯುನಿಟಿ ಬಂದಾಗ ಏನು ಮಾಡುತ್ತೆ ಅಂದರೆ, ಅದು ಕ್ಯಾನ್ಸರ್ ಸೆಲ್ಸನ್ನು ಐಡೆಂಟಿಫೈ ಮಾಡುತ್ತೆ. ಬಿಗಿನಿಂಗಲ್ಲಿ ಎಲ್ಲರಲ್ಲೂ ಕ್ಯಾನ್ಸರ್ ಸೆಲ್ಸ್ ದಿನ ಪ್ರೊಡ್ಯೂಸ್ ಆಗುತ್ತೆ, ಆದರೆ ಅದನ್ನು ಮೈಂಟೈನ್ ಮಾಡುವಂಥದ್ದು, ನಲ್ಲಿಫೈ ಮಾಡುವಂಥದ್ದು 3 ಫ್ಯಾಕ್ಟರ್ಸ್ ಇದೆ ಬಾಡಿಲಿ. ಅದರಲ್ಲಿ ಒನ್ ಆಫ್ ದ ಮೈನ್ ಫ್ಯಾಕ್ಟರ್ ಇಸ್ ನಮಗೆ ಇಮ್ಯುನಿಟಿ. ಇದು ಫೇಲ್ಯೂರ್ ಆದಾಗ ದಟ್ ವಿಲ್ ಲೀಡ್ ಟು ದ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಸೊ ಅದು ಐಡೆಂಟಿಫೈ ಮಾಡಬೇಕು, ಅದು ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ಅದಕ್ಕೆ ನಮಗೆ ಬೇಕಾದಂಥ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಇನ್ನೊಂದು ಬಿಹೇವಿಯರ್ಸ್. ನಾವು ರಿಲ್ಯಾಕ್ಸ್ ಆಗಿದ್ದು ಅಥವಾ ನಾವು ಟೆನ್ಸಲ್ಲಿದ್ದು ವರ್ಕ್ಗಳ ಪ್ರೆಷರ್ಗಳನ್ನು ನೋಡ್ತಿರುವಾಗ ಆ ಕಮ್ಮಿ ಪೀರಿಯಡಲ್ಲಿ ಮ್ಯಾಕ್ಸಿಮಮ್ ಔಟ್ಪುಟನ್ನು ಯಾವಾಗ ಕೇಳ್ತಾ ಇದ್ದೀವಿ ಆಗ ನಮಗೆ ಪ್ರೆಷರ್ ಬಂದೇ ಬರುತ್ತೆ. ಪ್ರೆಷರಲ್ಲಿದ್ದೀವಿ ಅಂದರೆ ನಮ್ಮದು ಕ್ವಾಲಿಟಿ ಕಮ್ಮಿ ಆಗೇ ಆಗುತ್ತೆ. ಸೊ ಇದು ನಮ್ಮ ಡೈಜೆಷನ್ ಮೇಲೆ, ನಮ್ಮ ಆ್ಯಕ್ಟಿವಿಟಿ ಮೇಲೆ ಪರಿಣಾಮ ಬೀರುತ್ತೆ. ಸೊ ಈ 3 ಮೈನ್ ಕಾರಣಗಳಿಗೆ ನಾವು ನೋಡ್ತಾ ಇದ್ದೀವಿ. ಮತ್ತು ಕ್ಯಾನ್ಸರ್ ಅಂತ ಅಂದ ತಕ್ಷಣ ನಮಗೆ ಆಯುರ್ವೇದದಲ್ಲಿ ಚಿಕಿತ್ಸೆಯಲ್ಲಿ ನಾವು ಕೊಡೋವಾಗ ನಾನು ಹೇಳೋಂಗೆ ಪಂಚಕರ್ಮವನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಪಂಚಕರ್ಮ ಈ ನೆಗೆಟಿವ್ ಆಸ್ಪೆಕ್ಟ್ಸ್ ಏನು ಬಾಡಿಲಿ ಕ್ರಿಯೇಟ್ ಮಾಡಿದೆ ಒಂದು ಡಿಸೀಸ್ ಬರಲಿಕ್ಕೆ, ಅದನ್ನು
ನ್ಯೂಟ್ರಲೈಸ್ ಮಾಡುತ್ತೆ ಮತ್ತು ರೀಕ್ಯಾಲಿಬರ್ ಮಾಡುತ್ತೆ ಸಿಸ್ಟಮ್ನ. ಈ ರೀಕ್ಯಾಲಿಬರ್ ಹೆಂಗೆ ಅಂತಂದರೆ, ನಾವೀಗ ಕಾರನ್ನು ಸರ್ವಿಸಿಗೆ ಬಿಟ್ಟಾಗ ಎಲ್ಲ ಸರ್ವಿಸ್ ಆದಮೇಲೆ ವೀಲ್ ಅಲೈನ್ಮೆಂಟ್ ಮಾಡಲ, ಬ್ಯಾಲೆನ್ಸ್ ಮಾಡಲ ಅಂತ ಕೇಳ್ತೀವಿ. ಏನಕ್ಕೆ ಅಂತಂದರೆ ಅದು ಕರೆಕ್ಟ್ ಪಾತ್ವೇಲಿ ತೊಗೊಂಡು ಹೋಗ್ತಾ ಇದೆ ಅಂತ. ನಮ್ಮ ದೇಹ ಅನ್ನೋದು ಹಲವಾರು ಸಿಸ್ಟಮ್ಗಳಿಂದ ಮಾಡಿದೆ. ಒಂದೊಂದು ಸಿಸ್ಟಮು ಒಂದೊಂದು ಥರ ಕೆಲಸ ಮಾಡ್ತಾ ಇದೆ. ಬಟ್ ಆದರೆ ಎಲ್ಲ ಕೋಆರ್ಡಿನೇಷನಲ್ಲಿ ವರ್ಕ್ ಮಾಡಿದಾಗ ಮಾತ್ರ ನಮಗೆ ಹೆಲ್ತ್ ಅಂತ ಕಾನ್ಸೆಪ್ಟ್ ಬರೋದು. ಒಂದೊಂದೊಂದು ಥರ ಬಿಹೇವ್ ಮಾಡಿದಾಗ ದಟ್ ಬಿಕಮ್ಸ್ ಕ್ಯಾನ್ಸರ್ ಅಥವಾ ಹೆಪಜಾಯ್ಡ್ ಮ್ಯಾನರ್. ಸೊ ಆ ಕೋಆರ್ಡಿನೇಷನ್ನ ಅವಾಗವಾಗ ನಮಗೆ ರೀಎಸ್ಟಾಬ್ಲಿಷ್ ಮಾಡಲಿಕ್ಕೆ ಪಂಚಕರ್ಮ ಚಿಕಿತ್ಸೆಗಳು ಹೆಲ್ಪ್ ಮಾಡುತ್ತೆ. ಈ ಪಂಚಕರ್ಮ ಚಿಕಿತ್ಸೆಗಳು ಹೆರಿಡಿಟ್ರಿ ಇರೋವಂಥವ್ರು, ಅಂದರೆ ಈಗ ಯುಟ್ರೈನ್ ಕ್ಯಾನ್ಸರ್ ಆಗಿರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಪ್ರೋಸ್ಟೇಟ್ ಕ್ಯಾನ್ಸರ್ ಆಗಿರ್ಬೋದು, ಈ ಥರ ಹಲವಾರು ಕ್ಯಾನ್ಸರ್ಗಳು ಯಾವುದು ವಂಶಪಾರಂಪರ್ಯವಾಗಿ ಬರ್ತಾ ಇದೆ, ಈ ಥರ ಇರೋರು ಪೀರಿಯಾಡಿಕಲಿ ಪಂಚಕರ್ಮಗಳನ್ನು ಮಾಡಿಸ್ಕೊಂಡಾಗ ಈ ನೆಗೆಟಿವ್ ಆಸ್ಪೆಕ್ಟ್ಸ್, ಅಂದರೆ ಕ್ಯಾನ್ಸರ್ ಬರಲಿಕ್ಕೆ ಕಾರಣ ಆಗುವಂತಹ ರೀಸನ್ಸ್ ಇರೋವನ್ನ ನಲ್ಲಿಫೈ ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಅವರು ಲೈಫ್ ಸ್ಟೈಲ್ಸನ್ನು ಮತ್ತು ಆಹಾರ ವಿಹಾರಗಳನ್ನು ಕೂಡ ನೋಡ್ಕೋಬೇಕಾಗುತ್ತೆ. ನಮಗೆ ಇನ್ನೊಂದು ಕ್ಯಾಟಗರಿ ಪೇಷಂಟ್ಸ್ ಬರ್ತಾರೆ. ನಮಗೆ ಅಲೋಪತಿ ಟ್ರೀಟ್ಮೆಂಟ್ ತೊಗೋತಾ ಇದ್ದೀವಿ, ಸರ್ಜರಿ ಆಗಿದೆ, ರಿಕರೆನ್ಸ್ ಬೇಡ, ಕೀಮೊಥೆರಪಿ ಬೇಡ, ರೇಡಿಯೋಥೆರಪಿ ಬೇಡ, ಸೊ ನಮಗೆ ಟ್ರೀಟ್ಮೆಂಟ್ ಮಾಡ್ತೀರಾ ಅಂತ. ಆಗಲೂ ಕೂಡ ನಾವು ಮಾಡ್ತೇವೆ ಅದಕ್ಕೆ ಚಿಕಿತ್ಸೆ ಮಾಡುವಾಗ ಏನು ಮಾಡ್ತೇವೆ, ಸೇಮ್ ಪಂಚಕರ್ಮ, ಲೈಫ್ ಸ್ಟೈಲ್ ಇದನ್ನೇ ಅಲ್ಲೂ ಕೂಡ ಮಾಡ್ತಾಯಿದ್ವಿ. ಇನ್ನೊಂದು ಕ್ಯಾಟಗರಿಯಲ್ಲಿ ಏನು ಮಾಡ್ತಾರೆ ಅವರು ಅಂತಂದರೆ, ರಿಕರೆನ್ಸ್ ಆಗಿರುತ್ತೆ, ಬೇರೆ ಆಪ್ಷನ್ಸ್ ಇಲ್ಲ, ಮತ್ತು ಸ್ಪ್ರೆಡ್ ಆಗಿರುತ್ತೆ, ಆಗ ನಮಗೆ ಮೇಂಟೈನ್ ಮಾಡಲಿಕ್ಕೆ ಆಗುತ್ತಾ ಅಂತ ಹೇಳ್ತಾರೆ. ಇದು ನಮಗೆ ಪ್ಯಾಲಿಟಿವ್ ಕೇರ್ ಚಿಕಿತ್ಸೆಯಲ್ಲಿ ಬರುತ್ತೆ. ಪ್ಯಾಲಿಟಿವ್ ಕೇರ್ ಅಂತಂದರೆ ಅವರಿಗೆ ಸಿಂಪ್ಟಮೆಟಿಕಲಿ ಅವರಿಗೆ ರಿಲೀಫ್ ಕೊಡುವಂಥದ್ದು. ಬಟ್ ಆದರೆ ಅದರ ಬಿಹೈಂಡಲ್ಲಿ ಏನಿರುತ್ತೆ ಅಂದರೆ ಅವರ ಕ್ವಾಲಿಟಿ ಆಫ್ ಲೈಫನ್ನು ಇಂಪ್ರೂವ್ ಮಾಡುವಂಥದ್ದು. ಕ್ವಾಲಿಟಿ ಆಫ್ ಲೈಫನ್ನು ಇಂಪ್ರೂವ್ ಮಾಡಿದಾಗ ಡೆಫಿನೆಟ್ಲಿ ಸ್ಪ್ಯಾನ್ ಆಫ್ ಲೈಫ್ ಇನ್ಕ್ರೀಸ್ ಆಗುತ್ತೆ, ಅಂದರೆ ಡ್ಯೂರೇಷನ್ ಇನ್ಕ್ರೀಸ್ ಆಗುತ್ತೆ. ಇದನ್ನು ಹೆಂಗೆ ಹೇಳ್ತೀವಿ ಅಂದರೆ, ಒಂದು ವಸ್ತು ತರೋಗಿ ನೋಡ್ತೀವಿ, ಇದು ಗಟ್ಟಿಮುಟ್ಟಾಗಿದೆಯಾ, ಸ್ಟ್ರಾಂಗ್ ಆಗಿದೆಯಾ, ತುಂಬ ದಿನ ಬಾಳಿಕೆ ಬರುತ್ತೆ. ಅಂದರೆ ಗಟ್ಟಿಮುಟ್ಟಾಗಿ ಸ್ಟ್ರಾಂಗ್ ಆಗಿದೆ, ಚೆನ್ನಾಗಿದೆ, ಸ್ಟೇಬಲ್ ಆಗಿದೆ ಅಂದರೆ ಮಾತ್ರ ಅದಕ್ಕೆ ಲೈಫ್ ಚೆನ್ನಾಗಿದೆ ಅಂತ. ಸೊ ಆ ಅಂಶಗಳನ್ನು ದೇಹಕ್ಕೆ ತುಂಬ್ತಾ ಹೋದಾಗ ಅದು ಪ್ರಾಬ್ಲಮ್ ಇದ್ದರೂ ಕೂಡ, ಕ್ಯಾನ್ಸರ್ ಇದ್ದರೂ ಕೂಡ ಅದನ್ನು ತಡ್ಕೊಂಡು ತನ್ನ ಲೈಫ್ ಸ್ಪ್ಯಾನನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಗ್ರ್ಯಾಜುಲಿ. ಇದು ನಮ್ಮಲ್ಲಿ ಕಾನ್ಸೆಪ್ಟಿಗೆ ಏನು ಮಾಡ್ತೇವೆ ಅಂದರೆ, ನಾರ್ಮಲ್ ಸೆಲ್ಸನ್ನು ನಾರ್ಮಲಾಗಿ ಇಟ್ಕೊಂಡು ಕ್ಯಾನ್ಸರ್ ಸೆಲ್ಸು ಅದನ್ನು ಅಟ್ಯಾಕ್ ಮಾಡೋದಂಗೆ ಇರಲಿಕ್ಕೆ ಪ್ರಯತ್ನ ಮಾಡುವಂಥ ಸಂದರ್ಭ ಇದಾಗಿರುತ್ತೆ. ಅವಾಗ ಏನಾಗುತ್ತೆ, ಕ್ಯಾನ್ಸರ್ ಸೆಲ್ಸ್ ಇದ್ದರೂ ಕೂಡ ಇದನ್ನು ಪ್ರೊಟೆಕ್ಟ್ ಮಾಡ್ಕೋತಾ ಇರುತ್ತೆ. ಸೊ ಈ ಕಾನ್ಸೆಪ್ಟ್ನಲ್ಲೂ ಕೂಡ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಈಗ ಕೆಲವರು ಬರ್ತಾರೆ, ಇನ್ನು ಕೆಲವರು ಕೀಮೋ ರೇಡಿಯೇಷನ್ ಆಗ್ತಾ ಇದೆ, ನಮ್ಗೆ ಅದರದ್ದು ಸೈಡ್ ಎಫೆಕ್ಟ್ಸ್ ಬರ್ತಾ ಇದೆ, ಅದನ್ನು ತಡೀಲಿಕ್ಕೆ ಏನಾರು ಮಾಡ್ತೀವಿ. ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಓನ್ಲಿ ಅವ್ರಿಗೇನು ಪ್ರಾಬ್ಲಮ್ಸ್ ಆಗ್ತದೆ ಅದಕ್ಕೆ ಮಾತ್ರ ಚಿಕಿತ್ಸೆ ಕೊಡ್ತೇವೆ, ಮಿಕ್ಕಿ ಚಿಕಿತ್ಸೆನ ಅವ್ರನ್ನಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ನಾವು. ಏಕೆಂದರೆ ಅವ್ರಿಗೆ ಇಂಟರ್ವೆನ್ಷನ್ ಅವಶ್ಯಕತೆ ಬರೋದಿಲ್ಲ. ಈ 4 ಕ್ಯಾಟಗರಿಯಲ್ಲಿ ನಾವು ನೋಡ್ತಾ ಇರುವಾಗ ನಮಗೆ ಮ್ಯಾಕ್ಸಿಮಮ್ ಹೆಲ್ಪ್ ಮಾಡಲಿಕ್ಕೆ ಆಗ್ತಾ ಇದೆ. ಲೆಸ್ ಕಾಸ್ಟಲ್ಲಿ, ಮ್ಯಾಕ್ಸಿಮಮ್ ಎಫರ್ಟಲ್ಲಿ ನಾವು ಅದನ್ನು ಹೆಲ್ಪ್ ಮಾಡ್ತಾ ಇದ್ದೀವಿ. ಬಟ್ ಇದರಲ್ಲಿ ಒಂದು ಏನು ಅಂತಂದರೆ, ಆಯುರ್ವೇದ ತೊಗೊಂಡ ತಕ್ಷಣ ಕ್ಯೂರ್ ಆಗುತ್ತಾ, ಡೆತ್ ಆಗಲ್ವಾ ಅಂದರೆ ಇಲ್ಲ, ಡೆತ್ತು ಆಗುತ್ತೆ. ಯಾಕೆಂದರೆ ಡೆತ್ ಈಸ್ ಎ ನ್ಯಾಚುರಲ್ ಪ್ರೋಸೆಸ್, ಆಗಲೇಬೇಕು, ಅದು ಒಂದಲ್ಲ ಒಂದು ರೀತಿಯಲ್ಲಿ ಆಗುತ್ತೆ. ಬಟ್ ಆಯುರ್ವೇದ ತೊಗೊಂಡು 4th ಸ್ಟೇಜಿಗೆ ಹೋಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಆಗಿರೋಂಥ ಕಂಡೀಷನಲ್ಲಿ ಹಲವಾರು ಡೆತ್ ಆಗಿದೆ, ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಡಿಫ್ರೆನ್ಸ್ ಏನು ಬರ್ತಾ ಇದೆ ಅಂದರೆ, ಕ್ವಾಲಿಟಿ, ಅವರು ಡೆತ್ ಆಗೋ ಟೈಮಲ್ಲಿ ಇದೆಯಲ್ಲ, ಇವರು ಪೀಸ್ಫುಲ್. ಅಂದರೆ ಬೆಳಿಗ್ಗೆ ರೊಟೀನಾಗಿ ಎದ್ದರು, ಸ್ನಾನ ಮಾಡಿಕೊಂಡ್ರು, ತಿಂಡಿ ತಿಂದರು, ಮಾತಾಡ್ತಾಯಿದ್ರು, ಏನೋ ಒಂಚೂರು ಡಿಫಿಕಲ್ಟಿ ಆಯಿತು, ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕು ಅಂದ್ಕೊಂಡ್ವಿ, ಅಷ್ಟೊತ್ತಿಗೆ ಡೆತ್ ಆಯಿತು ಅಂತ. ಈಗ ಡೆತ್ ಪೀಸ್ಫುಲ್ ಅನ್ನೋದು ಇದೆಯಲ್ಲ, ದಟ್ ಇಟ್ಸ್ ಸೆಲ್ಫ್ ಇಸ್ ಎ ಗಿಫ್ಟ್. ಮುಂಚೆ ಎಲ್ಲ ಬರ್ತ್ ಮತ್ತು ಡೆತ್ ಮನೆಯಲ್ಲೇ ಆಗ್ತಾಯಿತ್ತು, ಸೊ ಎಲ್ಲರಿಗೂ ಒಂಥರ ಅಡ್ಜಸ್ಟ್ ಆಗಿತ್ತು ಅದು ನೋಡಲಿಕ್ಕೆ. ಈಗ ಎರಡೂ ಹಾಸ್ಪಿಟ್ಲಲ್ಲೇ ಆಗ್ತಾಯಿದೆ. ಹಾಸ್ಪಿಟ್ಲಲ್ಲೇ ಆಗ್ತಾಯಿದೆ ಅಂದ್ಕೂಡಲೇ ನಮಗೆ ಬಿಲ್ಲಿಂಗ್ ಪ್ರೊಸೆಸ್ಸು ಬರ್ತಾಯಿದೆ. ಬಿಲ್ಲು ಏನು ಕಮ್ಮಿ ಬರೋದಿಲ್ಲ, ಸಿಕ್ಕಾಪಟ್ಟೆ ಚಾರ್ಜಸ್ ಆಗುತ್ತೆ. ಬಟ್ ಅದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು, ಅದನ್ನು ನಮಗೆ ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಇದೆ ಅಂತ. ಕೆಲವು ಟೈಮ್ ನಮಗೆ ಎಮರ್ಜೆನ್ಸಿಯಲ್ಲಿ ಹ್ಯಾಂಡ್ಲ್ ಮಾಡೋಕ್ಕಾಗದೇ ಇರುವಾಗ ಅಥವಾ ದೂರದಲ್ಲಿದ್ದಾಗ ನಾವು ಹೇಳ್ತೇವೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರೆ ನೋಡಿ ಅಂತೇಳಿ. ಬಟ್ ಅದರಲ್ಲಿ ಆ ಟೈಮ್ಸ್ ಪೀರಿಯಡಲ್ಲಿ ಅವರ ಕ್ವಾಲಿಟಿ ಚೆನ್ನಾಗಿತ್ತು, ಅಲ್ಲಿವರೆಗೂ ಚೆನ್ನಾಗಿದ್ದರು, ಪಕ್ಕದ ಮನೆಯವ್ರಿಗೆ ಗೊತ್ತಿರಲಿಲ್ಲ ಇವರಿಗೆ ಕ್ಯಾನ್ಸರ್ ಆಗಿತ್ತು ಅಂತ, ಅಥವಾ ಫ್ಯಾಮಿಲಿಯಲ್ಲಿ ಯಾರಿಗೂ ಹೇಳಿರಲಿಲ್ಲ ನಾವು, ಆದರೂ ಗೊತ್ತಿರಲಿಲ್ಲ, ನ್ಯಾಚುರಲ್ ಡೆತ್ ಆಯ್ತೇನೋ ಅನ್ನೋ ಥರ ಮನೋಭಾವನೆಗಳು ಕೂಡ ಬರ್ತಾ ಇದೆ. ಫಸ್ಟ್ ನಮಗೂ ಟ್ರೀಟ್ ಮಾಡುವಾಗ ಕಷ್ಟ ಅನ್ನಿಸ್ತಾ ಇತ್ತು ಇದನ್ನು, ಯಾಕೆಂದರೆ ಕ್ಯೂರ್ ಅನ್ನೋದು ಇರೋದಿಲ್ಲ, ಅಥವಾ ಇದನ್ನು ಡಿಫಿಕಲ್ಟಿ ಇದೆ, ಆಯುರ್ವೇದದಲ್ಲಿ ಹೇಗೆ ಹ್ಯಾಂಡಲ್ ಮಾಡೋದು ಅಂತ. ಬಟ್ ಈಗ 6 ವರ್ಷದಿಂದ ನಾವು ಮಾಡ್ಕೋತಾ ಬರ್ತಾಯಿದ್ದೀವಿ, ಒಳ್ಳೆ ಅಪ್ರಿಸಿಯೇಷನ್ ಇದೆ, ಕ್ವಾಲಿಟಿ ಆಫ್ ಲೈಫನ್ನು ಕೊಡಲಿಕ್ಕಾಗಿದೆ, ಸ್ಪ್ಯಾನ್ ಆಫ್ ಲೈಫನ್ನು ಇನ್ಕ್ರೀಸ್ ಮಾಡಲಿಕ್ಕಾಗಿದೆ, ಕಾಂಪ್ಲಿಕೇಶನ್ಸ್ ಇದ್ದದನ್ನು ಪರ್ಸೆಂಟೇಜ್ ವೈಸ್ ನಮಗೆ ಕಮ್ಮಿ ಮಾಡ್ತಾಯಿದ್ದೀವಿ. ಇದನ್ನು ಬರೀ ಥಿಯರಿಟಿಕಲಿ ಹೇಳೋದಲ್ಲ, ನಮಗೆ ಇನ್ವೆಸ್ಟಿಗೇಷನ್ಸ್, ಪೆಟ್ ಸ್ಕ್ಯಾನು ಅಥವಾ ಟ್ಯೂಮರ್ ಮಾರ್ಕರ್ಸ್ ಅಂತ ಏನು ಮಾಡ್ತಾರೆ ಅಲೋಪತಿಲಿ, ಅದನ್ನು ಕೂಡ ಮಾಡಿಸ್ತಾ ಇದ್ದೀವಿ ಸೈಡ್ ಬೈ ಸೈಡ್. ಅದರಲ್ಲೂ ಕೂಡ ನಮಗೆ ಮಾರ್ಕೆಟ್ ಡಿಫ್ರೆನ್ಸ್ಗಳು ಕಾಣ್ತಾ ಇದೆ. ಹಾಗಂತೇಳಿ ಎಲ್ಲ ಕ್ಯಾನ್ಸರ್ನ ನಾವು ಗುಣ ಮಾಡ್ತೀವಾ? ಇಲ್ಲ, ಎಲ್ಲ ಕ್ಯಾನ್ಸರ್ಲು ಹೆಲ್ಪ್ ಮಾಡ್ತೇವೆ. ಮ್ಯಾಕ್ಸಿಮಮ್ ಎಷ್ಟು ಲಿಮಿಟ್ವರೆಗೂ ನಮಗೆ ಹೆಲ್ಪ್ ಮಾಡಲಿಕ್ಕಾಗುತ್ತೋ ಹಾಗೆ.
ಇದರಲ್ಲಿ ಬರೀ ಮೆಡಿಸಿನ್ ಅಲ್ಲ, ಆ ವ್ಯಕ್ತಿಯ ದಿನಚರಿ, ಆಹಾರ ವಿಹಾರಗಳು ಕೂಡ ನಮಗೆ ತುಂಬ ಮುಖ್ಯವಾಗಿರುತ್ತೆ. ಕ್ಯಾನ್ಸರ್ ಯೂಶಲಿ ಬಂದ ತಕ್ಷಣ ಎಲ್ಲರೂ ಕೇಳೋದು ಗುಣ ಆಗುತ್ತಾ ಇಲ್ವಾ, ಎಷ್ಟು ಟೈಮ್ ಸ್ಪ್ಯಾನ್ ಇದೆ ಅಂತ ನಮಗೆ ಅಂತ. ಗುಣ ಆಗುತ್ತೆ ಅಂದರೆ ಕ್ಯಾನ್ಸರಲ್ಲಿ ಏನು ಅಂತಂದರೆ ಅದು ಹೆರಿಡಿಟ್ರಿ ಇಲ್ಲ ಅಂದರೆ ಡೆಫಿನೆಟ್ಲಿ ಗುಣ ಆಗುತ್ತೆ. ಅದ್ರ ಜೊತೆಗೆ ಕ್ಯಾನ್ಸರ್ ಲಿಮಿಟ್ ಆಗಿರೋದು, ಏರಿಯಾ ಸಣ್ಣದಿದೆ, ಸ್ಪ್ರೆಡ್ ಆಗಿಲ್ಲ ಅನ್ನೋದಿರುತ್ತಲ್ಲ, ಇದು ಗುಣ ಆಗುತ್ತೆ. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಆ ಭಾಗವನ್ನು ಆಪರೇಷನ್ ಮಾಡಿ ತೆಗೆದು ಮತ್ತೆ ಟ್ರೀಟ್ಮೆಂಟ್ ಕೊಟ್ಟಾಗ, ಸ್ಪೆಷಲಿ ಆಯುರ್ವೇದ ಟ್ರೀಟ್ಮೆಂಟನ್ನು ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಡಿಸೀಸ್ ಬರುವಾಗ ಹಲವಾರು ಕಾರಣಗಳಿರುತ್ತೆ, ಹಲವಾರು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಿರುತ್ತೆ ಬಾಡಿಲಿ. ಅದನ್ನು ನಲ್ಲಿಫೈ ಮಾಡಲಿಕ್ಕೆ ಅಂದರೆ ನಮಗೆ ಫಾರ್ ಎಕ್ಸಾಂಪಲ್ ಸರ್ಜರಿ ಮಾಡಿಸಿದ್ರು ರಿಕರೆನ್ಸ್ ಚಾನ್ಸಸ್ ಇದೆ, ಅದಕ್ಕೆ ಕೀಮೋ ರೇಡಿಯೇಷನ್ ಕೊಡ್ತಾರೆ. ನಮ್ಮಲ್ಲಿ ಅದರ ಬದಲಾಗಿ ಪಂಚಕರ್ಮ ಮತ್ತು ಬೇರೆ ಚಿಕಿತ್ಸೆಗಳನ್ನ ಮಾಡೋದ್ರಿಂದ ಅದರ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಏನಿತ್ತು ಅದನ್ನು ಮತ್ತೆ ಸಹಕಾರವಾಗಿ ಬೆಳೆಸಲಿಕ್ಕೆ ಅದನ್ನು ಹಾಳು ಮಾಡ್ತವೆ. ಅಂದರೆ ನಿಮ್ಮ ಹೆಲ್ತನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ. ಆ ಸ್ಟೇಜಲ್ಲಿ ಅಂದರೆ ಫಸ್ಟು ಸೆಕೆಂಡ್ ಸ್ಟೇಜಲ್ಲಿದ್ದರೆ ನಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಲಿಕ್ಕೆ ಆಗುತ್ತೆ ಮತ್ತು ಅದನ್ನು ಗುಣಮುಖ ಆಗಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆ ತುಂಬ ಈಸಿಯಾಗಿರುತ್ತೆ. ಬಟ್ ಕ್ಯಾನ್ಸರಲ್ಲಿ ಒಂದು ಪಾಯಿಂಟ್ ಏನು ಅಂತಂದರೆ, ಮಿನಿಮಮ್ 5 years ಆದಮೇಲೆ ಅದು ಕಾಣಿಸ್ಕೊಂಡಿಲ್ಲ ಅಂದರೆ ಮಾತ್ರ ಅದನ್ನು ರಿಕರೆನ್ಸ್ ಇಲ್ಲ ಅಂತ ಹೇಳೋದು. ಹಾಗಾಗಿ 1 ವರ್ಷದಲ್ಲಿ 2 ವರ್ಷದಲ್ಲಿ ಟ್ರೀಟ್ಮೆಂಟ್ ಮಾಡಿಬಿಟ್ಟು ನಾವು ಅದನ್ನು ಕ್ಲೈಮ್ ಮಾಡಲಿಕ್ಕೆ ಬರೋದಿಲ್ಲ. ಸೊ 5 yearsವರೆಗೂ ವಿ ನೀಡ್ ಟು ವೆಯ್ಟ್. ಬಟ್ ರಿಸಲ್ಟ್ಸು ಫಸ್ಟ್ ಸೆಕೆಂಡ್ ಸ್ಟೇಜಲ್ಲಿ ತುಂಬ ಚೆನ್ನಾಗಿದೆ. ಮೆಟಾಸ್ಟೆಸಿಸ್ ಅಂದರೆ ಬೇರೆ ಕಡೆ ಸ್ಪ್ರೆಡ್ ಆಗಿರೋದು, ಆಗ ನಮಗೆ ಅದು ಪ್ಯಾಲಿಟಿವ್ ಕೇರ್ ಅಥವಾ ನಮಗೆ ಮೇಂಟೆನೆನ್ಸಿಗೆ ಹೋಗುತ್ತೆ. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳಿಸ್ಕೊಡ್ರಿ. ಹೇಗೆ ಬರುತ್ತೆ, ಯಾಕೆ ಬರುತ್ತೆ, ಹೆರಿಡಿಟಿಯಾಗಿ ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ಮುಖ್ಯವಾಗಿ ಶ್ರೀರಂಗ ಆಯುರ್ವೇದ ಚಿಕಿತ್ಸಾಲಯದಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಪ್ರೋಸೆಸ್ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ರಿ. ಥ್ಯಾಂಕ್ ಯು ಡಾಕ್ಟರ್. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತಿ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.